ಗಾಯ್ಸ್, ನಾವಿವತ್ತು ಹೇಮಾವತಿ ಜಲಾಶಯ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಗೊರೂರು ಡ್ಯಾಮ್ ಇದೆಯಲ್ಲ, ಹೇಮಾವತಿ ಜಲಾಶಯ. ಇದು ಬಂದ್ಬಿಟ್ಟು ಕುಶಾಲನಗರ ದಿಂದ ಹಾಸನ ಹೋಗೋ ರೂಟ್ ಸೈಡಲ್ಲೇ ಬರುತ್ತೆ ಅದು ಪ್ಲೇಸ್. ನಾನಿವತ್ತು ನನ್ನ ಫ್ಯಾಮಿಲಿ ಜೊತೆ, ಚಿಕ್ಕಮ್ಮ ಮಾಮ ಎಲ್ಲರೂ ಇದ್ದಾರೆ, ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು. ಸ್ವಲ್ಪ ಮಳೆಗಾಲ, ಅದು ತುಂಬ ಕ್ಲೈಮೇಟ್ ಚೆನ್ನಾಗಿದೆ. ಅಲ್ಲಿಗೆ ಹೋಗುವಾಗ ಮಳೆಗಾಲದಲ್ಲಿ ಹೋದರೆ ಚೆನ್ನಾಗಿರುತ್ತೆ, ಚೆಂದ ಕಾಣಿಸುತ್ತೆ, ಅದು ನೀರು ಬೀಳೋದೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಸ್ಟಾರ್ಟಿಂಗೇ ಸಿಗಲ್ಲ, ಅದು ಸ್ವಲ್ಪ ದೂರ ಹೋದ್ಮೇಲೆ ಸಿಗೋದು. ಸ್ವಲ್ಪ 1 ಕಿಲೋಮೀಟ್ರ್ ದೂರ ನಡಿಲಿಕ್ಕಿರುತ್ತೆ. ನಾವು ಹೋದ ಟೈಮಲ್ಲಿ ಫುಲ್ ಮಳೆ, ಚಳಿ, ಫುಲ್ ಚಂಡಿ ಆಗ್ತಾಯಿದ್ವಿ ನೋಡಿ, ಒದ್ದೆಯಾಗಿ. ಅದ್ರ ಡ್ಯಾಮ್ದು ನೀರು ಬೇರೆ ಈ ಕಡೆ ಬೀಳುತ್ತೆ, ಮಧ್ಯದಲ್ಲಿ ಮಳೆನೂ. ಯಾರಿಗಾದ್ರೂ ತುಂಬ ಚೆನ್ನಾಗಿರೋದು ಟ್ರಿಪ್ ಹೋಗೋ ಪ್ಲ್ಯಾನಿಂಗ್ ಇದ್ದರೆ ಈ ಪ್ಲೇಸಿಗೊಂದು ಹೋಗಿ ನೋಡಿ, ಚೆನ್ನಾಗಿದೆ. ಡ್ಯಾಮ್ ಹೇಮಾವತಿ ಜಲಾಶಯ ಡ್ಯಾಮ್ ಚೆನ್ನಾಗಿದೆ. ನೀರು ಬರೋ ಟೈಮಲ್ಲಿ ಹೋದ್ರೇ ಚೆನ್ನಾಗಿರೋದು, ಮಳೆಗಾಲದಲ್ಲಿ ಹೋಗಿ ಚೆನ್ನಾಗಿರುತ್ತೆ. ಈ ವಿಡಿಯೋಸ್ ಯಾರಾದರೂ ನೋಡ್ತಾ ಇದ್ದರೆ, ಅಲ್ಲಿ ಆ ಪ್ಲೇಸ್ಗೆ ಹೋದವರಿದ್ದರೆ ಕಮೆಂಟ್ ಮಾಡಿ, ಓಕೆ. ಮತ್ತು ಗೈಸ್, ವೀಡಿಯೋಸು, ರೀಲ್ಸ್, ಫೋಟೋಸ್ ಎಲ್ಲ ಇಲ್ಲಿಂದ ಚೆನ್ನಾಗಿ ಮಾಡ್ಕೋಬೋದು. ರೀಲ್ಸ್ ಎಲ್ಲ ಮಾಡೋರಿಗೆ ತುಂಬ ಚೆನ್ನಾಗಿರೋ ಪ್ಲೇಸ್ ಇದು, ಸೂಪರಾಗಿದೆ. ಎಲ್ಲರೂ ಇಲ್ಲಿ ಬಂದು ನೋಡಿ, ಚೆನ್ನಾಗಿದೆ, ಡ್ಯಾಮ್ ಸಖತ್ತಾಗಿದೆ. ಗೈಸ್, ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ, ಫ್ಯಾಮಿಲಿ ಜೊತೆ ಹೋಗಿ ಫುಲ್ ಎಂಜಾಯ್ ಮಾಡಿದ್ವಿ. ಒನ್ ಡೇ ಹೇಗೆ ಕಳೆದು ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅಲ್ಲಿ ಮಳೆ ಲೈಟಾಗೇ ಬರ್ತಾ ಇರೋದು, ಬಟ್ ಆ ಡ್ಯಾಮೇಜ್ ನೀರು ಈ ಕಡೆ ಬರೋದ್ರಿಂದ ಮಳೆ ತುಂಬ ಇದೆ ಅಂತ ಅನಿಸ್ತಾ ಇದೆ. ಬಟ್ ಇಲ್ಲ, ಮಳೆ ಕಡಿಮೆನೇ ಇರೋದು. ಚೆನ್ನಾಗಿತ್ತು, ಟ್ರಿಪ್ ಸೂಪರಾಗಿತ್ತು. ಓಕೆ, ಮಳೆ ಅಂತ ಹೇಳಿ ಎಲ್ಲರೂ ಹೋಗೋದು ಬೇಡ ಅಂತೆಲ್ಲ ಹೇಳಿದರು. ಎಲ್ರಿಗೂ ಸ್ವಲ್ಪ ಬೇಡ ಹೋಗೋದು ಅಂತ ಹೇಳಿದರು. ನನಗೆ ಹಸ್ಬೆಂಡಿಗೆ ಹೋಗೋಣ ಅಂತೇಳಿ ರೆಡಿಯಾಗಿ ಬಂದು ಸೂಪರಾಗಿತ್ತು. ಹ್ಯಾಪಿ, ಎಲ್ರಿಗೂ ಹ್ಯಾಪಿನೆಸ್, ಚೆನ್ನಾಗಿತ್ತು.